ನಮ್ಮ ನರೇಂದ್ರ ಮೋದಿ ಅವರು 2014ರಲ್ಲಿ ಜನರಲ್ಲಿ ಹೊಸ ಭರವಸೆಯ ಕನಸನ್ನ ಬಿತ್ತಿದ್ರು. ಭಾರತೀಯ ರಾಜಕಾರಣವನ್ನ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿ ಬದಲಿಸಿದವರು. ಕಾಂಗ್ರೆಸ್ಸಿಗೆ ಆ ಗುಣ ಇರಲಿಲ್ಲ. ಎಲೆಕ್ಷನ್ ಗೆಲ್ಲೋ ಸ್ಟ್ರಾಟಜಿ ಬಿಜೆಪಿ ಮತ್ತೆ ಮೋದಿ ಅಮಿತ್ ಶಾ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ನೋ ತರ. ಈಗ ಈ ಗುಜರಾತ್ ಮಾದರಿ ಅನ್ನುವುದೇ ಆ ಪಕ್ಷದ ಒಳಗಡೆ ಒಂದು ಫ್ರಸ್ಟ್ರೇಷನ್ ಅನ್ನ ಶುರು ಮಾಡಿ ಆ ಭಾವನೆ ಬರ್ತಾ ಇದೆಯಲ್ಲ, ಇದು ಬಿಜೆಪಿಗೆ ಒಳ್ಳೇದಲ್ಲ. ಒಂದು ರಿಜೆಕ್ಷನ್ ಬರ್ತಾ ಇದೆ ಗುಜರಾತ್ ಮಾದರಿ. ಅಧಿವೇಶನ ಸಂದರ್ಭದಲ್ಲಿ ಯಾಕೆ ಅವ್ರು ನಾಪತ್ತೆಯಾಗಿದ್ರು? ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಮೊಟ್ಟ ಮೊದಲೇ ಬಾರಿಗೆ ಕಳೆದ 2014ರ ನಂತರ ಬಿಜೆಪಿಯಲ್ಲಿ ಗ್ರಾಫ್ ಲೆವೆಲ್ ಯಾಕೋ ಡೌನ್ ಆಗ್ತಿದೆ ಅನ್ನುವಂಥ ವಾತಾವರಣಗಳು ಎಲ್ಲ ವಿಚಾರಗಳು ಕಾಣ್ತಾ ಇದ್ದಾವೆ. ನರೇಂದ್ರ ಮೋದಿ ಒಂದು ಕಡೆ ಹತಾಶರಾಗಿದ್ದಾರೆ, ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಸಂಘಟನೆಗೆ ಏಟು ಬೀಳುವಂತಹ ಘಟನೆಗಳು ನಡೀತಾ ಇದೆ. ಇದರ ನಡುವೆ ವೆರಿ ಇಂಟ್ರೆಸ್ಟಿಂಗ್, ಬಿಜೆಪಿ ನರೇಂದ್ರ ಮೋದಿ ಅಂತ ಅಂದಾಗ ಸದಾ ಬೆಂಬಲಕ್ಕೆ ನಿಂತಿರ್ತಿದ್ದಂತಹ ಏನು ಆಧುನಿಕ ಉಕ್ಕಿನ ಮನುಷ್ಯ ಅಂತ ಏನು ಹೇಳ್ತಾ ಇದ್ರು ಅಮಿತ್ ಶಾ, ಯಾಕೋ ಮೆತ್ತಗಾದಂಗೆ ಕಾಣ್ತಾ ಇದೆ. ಅವರು ಈ ನಡುವೆ ಹೆಚ್ಚಿನ ಅಧಿವೇಶನದ ದಿನಗಳನ್ನು ಸದನದಲ್ಲಿ ಕಳೀತಾ ಇಲ್ಲ. ಯಾವುದೋ ಕಾರಣ ಹೇಳಿ ಸದನದಿಂದ ಹೊರಗಿರ್ತಾ ಇದ್ದಾರೆ. ಮತ್ತು ಬಿ ಜೆ ಪಿಯ ಚಟುವಟಿಕೆಗಳಲ್ಲೂ ಕೂಡ ಹೆಚ್ಚಾಗಿ ಅವರು ಪಾಲ್ಗೊಳ್ತಾ ಇಲ್ಲ. ಅಂದರೆ ಮೊದಲಿನ ಥರ ಅವರ ಉಪಸ್ಥಿತಿ ಬಿ ಜೆ ಪಿಯಲ್ಲಿ ಕಾಣ್ತಾ ಇಲ್ಲ. ಏನು ನಡೀತಾ ಇದೆ ಒಳಗಡೆ? ನರೇಂದ್ರ ಮೋದಿಯವರ ಜೊತೆಗಿನ ಭಿನ್ನಾಭಿಪ್ರಾಯವ, ಅಥವಾ ಏನಾಗಿದೆ ಅಮಿತ್ ಶಾಗೆ? ಈ ಚಾಣಕ್ಯ ಯಾಕೆ ಸೈಲೆಂಟ್ ಆಗಿದ್ದಾರೆ ಹಾಗಾದರೆ? ಈ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಿಮಗೆ ಹಾಗೇನಾದರೂ ಅನಿಸ್ತಾ ಇದೆಯಾ ಸರ್, ಅಮಿತ್ ಶಾ ಯಾಕೋ ಇತ್ತೀಚೆಗೆ ಸೈಲೆಂಟ್ ಆಗ್ತಾ ಇದ್ದಾರೆ? ಎಸ್, ಅದನ್ನು ನಾವು ಒಂದು ಬ್ರಾಡರ್ ಕ್ಯಾನ್ವಾಸ್ನಲ್ಲಿ ನೋಡ್ತಾ ಹೋಗೋಣ ಸರ್. ನಾವು 2000 ನಂತರ ಭಾರತದ ರಾಜಕಾರಣದಲ್ಲಿ ಗುಜರಾತ್ ಮಾದರಿಯ ಬಗ್ಗೆ ಮಾತನಾಡ್ತಾ ಬಂದ್ವಿ. 2014ರಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಗುಜರಾತ್ ಮಾದರಿಯನ್ನೇ ಮಾರಾಟ ಮಾಡಲಾಯಿತು. ಅದ್ರ ಜೊತೆಗೆ ಮೋದಿ ಅಭಿವೃದ್ಧಿಯ ಮಂತ್ರವನ್ನ ಪಠಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಅವರು ಚುನಾವಣೆ ಮತ ಕೇಳಿದ್ದು ಅಭಿವೃದ್ಧಿಯ ಕಾರಣಕ್ಕಾಗಿ. 2014ರಲ್ಲಿ ಗುಜರಾತ್ ಮಾದರಿ ಮತ್ತು ಅಭಿವೃದ್ಧಿ. ಸೊ ಯಾವಾಗ 2014ರಲ್ಲಿ ಅವರು ಆಯ್ಕೆ ಆದರೂ ಗುಜರಾತ್ ಮಾದರಿ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಯಿತು ಅನ್ನೋದು ಒಂದು ಪ್ರಶ್ನೆ. ಆದರೆ ಗುಜರಾತ್ ಇಡೀ ಭಾರತದ ರಾಜಕಾರಣವನ್ನ ನಿಯಂತ್ರಿಸುವ ಹಂತಕ್ಕೆ ಬಂತು. ಹೌದು, ನಂಬರ್ 1 ಅಂಡ್ ನಂಬರ್ 2. ಸೊ ಅದರ ಜೊತೆಗೆ ಅವ್ರು ಯಾರ್ಯಾರು ಬಿಸಿನೆಸ್ ಅವರಿಗೆ ಹೆಲ್ಪ್ ಆಯ್ತು. ಈಗ ನಂಬರ್ 1 ಅಂಡ್ ನಂಬರ್ 2. ಎಸ್, ರಾಜಕಾರಣದಲ್ಲೂ ನಂಬರ್ 1 ಅಂಡ್ ನಂಬರ್ 2 ಅಮಿತ್ ಶಾ ಅಂಡ್ ನರೇಂದ್ರ ಮೋದಿ. ಎಸ್, ಬಿಸ್ನೆಸ್ ನಲ್ಲೂ ನಂಬರ್ 1 ಅಂಡ್ ನಂಬರ್ 2 ಅದಾನಿ ಅಂಡ್ ಅಂಬಾನಿ. ಎಸ್ ಅಲ್ವಾ? ಸೊ ಈ ರಾಜಕಾರಣ ಇತ್ತೀಚೆಗೆ ಗಮನಿಸಿದ್ರೆ, ನೀವು ಲೋಕಸಭೆ ನೀವು ಕಲಾಪವನ್ನು ನೋಡಿದರೆ ಈ ಬಾರಿ ಸತತವಾಗಿ ಮೋದಿ ಟಾರ್ಗೆಟ್ ಆದರು. ರಾಹುಲ್ ಗಾಂಧಿಯವರು ಒಂದಾದ ಮೇಲೆ ಒಂದರಂತೆ ವಿಚಾರವನ್ನು ಎತ್ಕೊಂಡು ಬಂದರು. ಅದು ಚೀನಾ ಭಾರತದ ಸಂಘರ್ಷದ ವಿಚಾರದಿಂದ ಪ್ರಾರಂಭವಾಗಿ ಎಪ್ಸ್ಟೀನ್ ಫೈಲ್ಗಳು ಕಡತದ ವಿಚಾರವಾಗಿ ಒಂದಾದ್ರ ಮೇಲೆ ಒಂದು. ಆದರೆ ಮೋದಿಯವರು ಹಲವು ಸಂದರ್ಭಗಳಲ್ಲಿ ಲೋಕಸಭೆಯಲ್ಲಿ ಹಾಜರಾಗಲಿಲ್ಲ. ಉತ್ತರ ಕೊಡದೆ, ಅದಕ್ಕೆ ಉತ್ತರ ಇರಲಿಲ್ಲ. ಅದರ ಜೊತೆ ಬೇರೆ ಬೇರೆ ಕಾರಣಗಳಲ್ಲಿ ಮಹಿಳೆಯ ಸದಸ್ಯರು ಹಲ್ಲೆ ಆಗೋಗ್ತಿತ್ತು ಅಂತೆಲ್ಲ ಎಂತ ಕ್ಷುಲ್ಲಕವಾದ ಕಾರಣವನ್ನ ಬಾಲಿಶವಾದ ನೀಡೋ ಹಾಗಾಯಿತು. ಆದರೆ ಇದೆಲ್ಲ ಸಂದರ್ಭದಲ್ಲಿ ಈಗ ದೆಹಲಿ ಪಡಸಾಲೆಯಲ್ಲಿ ಒಂದು ಚರ್ಚೆ ನಡೀತಾ ಇದೆ. ದೆಹಲಿ ಪಡಸಾಲೆಯಲ್ಲಿ ಅದೇನು ಅಂದ್ರೆ, 2000 ಇಸ್ವಿಯಿಂದ ಇದುವರೆಗೆ ಇಲ್ಲಿಯವರೆಗೆ ಮೋದಿಯವರಿಗೆ ರಕ್ಷಕರಾಗಿಯೂ ಸಂರಕ್ಷಕರಾಗಿಯೂ ನಿಂತಿದ್ದು ಅಮಿತ್ ಶಾ. ಹೌದು. ಈಗ ಯಾಕೆ ಈ ಒಂದು ಮಹತ್ವದ ಅಧಿವೇಶನ ಸಂದರ್ಭದಲ್ಲಿ ಯಾಕೆ ಅವ್ರು ನಾಪತ್ತೆಯಾಗಿದ್ರು? ಹೌದು, ಅವ್ರು ಯಾಕೆ ಸರ್ ಈ ರೀತಿ ಅಮಿತ್ ಶಾ ಅವರು ಈ ರೀತಿಯ ಕೆಲವು ವರ್ತನೆ ಸರ್ ಯಾವಾಗ JP ನಡ್ಡಾ ಅವರ ಅಧಿಕಾರಾವಧಿ ಮುಗಿತಾ ಬಂತು, ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋ ಥರ ಒಂದು 2-3 ಹೆಸರುಗಳು ಕೇಳಿ ಬಂದಿದ್ವು. ಪ್ರಹ್ಲಾದ್ ಜೋಶಿರ ಹೆಸರು ಕೂಡ ಅದರಲ್ಲಿ ಇತ್ತು. ಹೌದು. ಯಾವಾಗ ಇವರು ಯಾರು ನಿತಿನ್ ನಬೀನ್ ಅವರು ನಿತಿನ್ ನಬೀನ್ ರಾಷ್ಟ್ರಾಧ್ಯಕ್ಷ ಅಂತ ಹೇಳಿ ಘೋಷಣೆ ಆಗುತ್ತಲ್ಲ, ಆ ಘೋಷಣೆ ಆದಮೇಲೆ ಯಾಕೋ
ಏಕಾಏಕಿ ಅನಿರೀಕ್ಷಿತವಾಗಿ ಅಮಿತ್ ಶಾ ಸ್ವಲ್ಪ ಅವರ ಇರುವಿಕೆಯನ್ನು ಬಿಜೆಪಿಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಹೌದು, ಅದಕ್ಕೆ ಸಂಬಂಧಪಟ್ಟ ಹಲವು ಬೆಳವಣಿಗೆಗಳ ಬಗ್ಗೆ ಮಾತುಕತೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಹ್ಮ್ ಒಂದು, ಮೋದಿ ಅವರ ಪಾಪ್ಯುಲಾರಿಟಿ ಗ್ರಾಫ್ ಕುಸಿತಾ ಇದೆಯಾ ಅನ್ನೋದು ಒಂದು. ಹ್ಮ್ 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 ಅದರ ಜೊತೆಗೆ ಹ್ಮ್ ಗುಜರಾತ್ ಕಾಲದಿಂದ ದೆಹಲಿಯವರೆಗೆ ಹ್ಮ್ ಮೋದಿ ಅವರನ್ನ ರಕ್ಷಿಸ್ತಾ ಇದ್ದಂಥ, ಹ್ಮ್ ಅವರ ಇಮೇಜ್ ಅನ್ನ ಸೃಷ್ಟಿಸ್ತಾ ಇದ್ದಂಥ ಒಂದು ಅಧಿಕಾರಿಗಳ ಪಡೆ ಇತ್ತಲ್ಲಿ. ಹ್ಮ್ ಹ್ಮ್ ಆ ಟೀಮ್ ಚೇಂಜ್ ಆಯ್ತು. ಆ ಟೀಮು ಈಗ ಅವರ ಮೊದಲಿನಂತೆ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಹ್ಮ್. ಹಿರೇನ್ ಜೋಶಿ ಅನ್ನುವರು ಅವ್ರು ಇಡೀ ಮಾಧ್ಯಮಗಳನ್ನು ಅವರೇ ನಿಯಂತ್ರಿಸ್ತಾ ಇದ್ದಾರೆ. ಹೌದು ಈಸ್ ಅ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ PMO, ಹೌದು. ಪ್ರೈಮ್ ಮಿನಿಸ್ಟರ್ ಆಫೀಸ್. ಹೌದು ಸೊ ಇಡೀ ಮಾಧ್ಯಮಗಳಲ್ಲಿ ಹೇಗಿರಬೇಕು, ಮೋದಿ ಅವರ ಇಮೇಜ್ ಹೇಗೆ ಬಿಲ್ಡ್ ಮಾಡಬೇಕು, ಅವ್ರು ಯಾವ ಹೊತ್ತಿಗೆ ಯಾವ ಬಟ್ಟೆ ಹಾಕಬೇಕು, ಎವ್ರಿಥಿಂಗ್ ಹ್ಮ್. ಈ ಯೂಸ್ ಟು ಡಿಸೈಡ್. ಓಕೆ ಈಗ ಇದ್ರವರೆಗೂ ಭಾಷಣದ ಸ್ಕ್ರಿಪ್ಟ್ ವರ್ಗುನು ಎವ್ರಿಥಿಂಗ್. ಹ್ಮ್ ಅದ್ರ ಜೊತೆಗೆ ಯೂಸ್ ಟು ಡಿಕ್ಟೇಟ್ ದ ಟರ್ಮ್ಸ್ ಟು ದ ಮೀಡಿಯಾ. ಹ್ಮ್ ಸೊ ಅವ್ರ ಬಗ್ಗೆ ಭಾಳ ಕಥೆಗಳಿವೆ, ಅದು ನಾನು ಇಲ್ಲಿ ಹೇಳಕ್ ಹೋಗಲ್ಲ. ಹ್ಮ್ ಸೊ ಅಂಥ ವ್ಯಕ್ತಿ ಈಗ ಹ್ಮ್ ಒಂದು ರೀತಿಯಲ್ಲಿ ಸೈಡ್ ಲೈನ್ ಆಗಿದ್ದಾರೆ. ನೀವು ಗೂಗಲ್ಗೆ ಹೋಗ್ಬಿಟ್ಟು PMO ಆಫೀಸ್ ಲಿಸ್ಟ್, ಅಧಿಕಾರಿಗಳ ಲಿಸ್ಟ್ ಹಾಕಿದ್ರೆ ಅವ್ರ ಹೆಸರು ಮಾತ್ರ ಇದೆ, ಕೆಲಸ ಇಲ್ದಿರೋ ಚಟುವಟಿಕೆಗಳಿಲ್ಲ. ಇಲ್ಲ. ಹೌದು. ಎರಡನೇದು, ಮೋದಿಯವರು ಅತಿಯಾಗಿ ನಂಬುತ್ತಾ ಇದ್ದದ್ದು, ಅವರು ಭಾರತದ ಭದ್ರತಾ ಸಲಹೆಗಾರ ಅಜಿತ್ ಅಜಿತ್ ದೋವಲ್ ಅವರು. ದೋವಲ್. 80 ವರ್ಷದ ಅವರೊಂದು ಸ್ಪೈ ಅನ್ನುವ ರೀತಿಯಲ್ಲಿ. ಆದರೆ ಅವರ ಓವರಾಲ್ ಅವರ ನಿರೂಪಿತವಾದ ವಿದೇಶಾಂಗ ನೀತಿ ಏನಿದೆ, ಹ್ಮ್ ಅವರ ಅದು ಫೇಲ್ ಆದಂಗೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಹ್ಮ್. ಅವರು ಕೂಡ ಮೋದಿ ಮೊದಲನಷ್ಟು ಅವರನ್ನ ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ ಬಿಟ್ಕೊಳ್ತಾ ಇಲ್ಲ. ಅನ್ನೋ ಮಾತಿದೆ ದೆಹಲಿ ಪಡಸಾಲೆಯಲ್ಲಿ. ಈ 3-4 ಬೆಳವಣಿಗೆಗಳೇನಿದೆ, ಹ್ಮ್ ಈ ಬೆಳವಣಿಗೆಯಿಂದ ಅಮಿತ್ ಶಾ ಸ್ವಲ್ಪ ಮಟ್ಟಿಗೆ ಅಲ್ಲ ಬೇಸರಗೊಂಡಿದ್ದಾರೆ. ಇದೇನಾಗ್ಬಿಡುತ್ತೆ ಅಂದ್ರೆ ಸರ್, ಮೊದಲನೇದಾಗಿ ಗೃಹ ಖಾತೆ ಅಮಿತ್ ಶಾ ಅವ್ರ ಹತ್ರ ಇದೆ, ಅವರು ಸ್ವಲ್ಪ ಮೊದಲಿನ ಥರ ಇಲ್ಲ. ನೀವು ಆರ್ಟಿಕಲ್ 373 ಮತ್ತೊಂದು ವಿಚಾರಗಳು ಅಂತ ಬಂದಾಗ ಸಂಸತ್ನಲ್ಲಿ ಅವರ ವೀರಾವೇಶದ ಭಾಷಣಗಳು, ಹೌದು. ವಿರೋಧ ಪಕ್ಷಗಳನ್ನ ಅವರು ಹತ್ತಿಕ್ತಾ ಇರುವಂಥ ರೀತಿಗಳು, ಹ್ಮ್. ಅದು ಯಾವುದೋ ಹಂತಕ್ಕೆ ಹೋಗಿ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸ್ತಿದ್ರು. Yes. ಆದರೆ ಯಾವಾಗ ವಿಶೇಷವಾಗಿ 2024 ಈ ಚುನಾವಣೆ ನಂತರ ಹ್ಮ್. ಪ್ರಿಯಾಂಕಾ ಯಾವಾಗ ಬಂದ್ರು, ಹೌದು. ಸಂಸತ್ತಿಗೆ ಬಂದ್ರು, ಹ್ಮ್. ಅವಾಗ ಕಾಂಗ್ರೆಸ್ನ ಸಂಸದರಲ್ಲಿ ಒಂದು ಹೊಸ ಹುರುಪು ಶುರುವಾಯಿತು. ಹೌದು. ಅದೇ ರೀತಿ ರಾಹುಲ್ ಗಾಂಧಿ ಇಲ್ಲಿ ಸ್ವಲ್ಪ ಪಕ್ವತೆಯಿಂದ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಹ್ಮ್. ದಾಖಲೆಗಳ ಸಮೇತ ಮೊನ್ನೆ ನೀವು ಹೇಳ್ದಿರೋ ತರ ಯಾವುದು ಚೀನಾ ಬಾರ್ಡರ್, ಹೌದು. ನರವಣೆ ಪುಸ್ತಕ ವಿಚಾರ, ಹೌದು. ಎಫ್ಸ್ಟೈನ್ ಫೈಲ್ಸ್, ಕರೆಕ್ಟ್. ಈ ರೀತಿ ವಿಚಾರಗಳಂತ ಬಂದಾಗ ಯಾವಾಗ ವಿಪಕ್ಷಗಳ ಒಂದು ಆರ್ಭಟ ಜಾಸ್ತಿ ಆಯ್ತು, ಆವಾಗ ಆಡಳಿತ ಪಕ್ಷ ಸೈಲೆಂಟ್ ಆಗ್ತಾ ಬಂತು. ವಿಶೇಷವಾಗಿ ಅಮಿತ್ ಶಾ ಸೈಲೆಂಟ್ ಆಗ. ಅದಕ್ಕೆ ಕಾರಣಗಳು ಹೇಳಲಾಗ್ತಾ ಇರೋದು. ಒಂದು, ಹ್ಮ್ ಮೊದಲನೇದಾಗಿ ಇಡೀ BJP ರಾಜಕಾರಣದ ಒಳಗಡೆ ಇರುವ ಒಳಸುಳಿವುಗಳಿಗೆಲ್ಲ ಹ್ಮ್ ಅದು ನೇರವಾಗಿ ನಾಗ್ಪುರದಿಂದ ಸಂಬಂಧಪಟ್ಟಿದ್ದಾಗಿದೆ. ಹ್ಮ್ ಒಂದು ನಂಬರ್ 2 ಜಾಗಕ್ಕಾಗಿ ಯೋಗಿ ವರ್ಸಸ್ ಅಮಿತ್ ಶಾ ಇದ್ದೇ ಇದೆ ಫೈಟ್. ಹ್ಮ್ ಸೊ ನಾಗ್ಪುರ ಸಂಪೂರ್ಣವಾಗಿ ಯೋಗಿಯನ್ನ ಬೆಂಬಲಿಸ್ತಿದೆ ಒಂದು ಕಡೆ ಇದು. ಹ್ಮ್ ಎರಡನೇದಾಗಿ BJP ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಾರೇ ಇರಲಿ, ಆ ನಿಯಂತ್ರಣ ಹ್ಮ್. ಸಂಪೂರ್ಣವಾಗಿ ಅಮಿತ್ ಶಾ ಕೈಯಲ್ಲಿತ್ತು. ಹ್ಮ್ ನಡ್ಡಾ ಇದ್ದಾಗಲೂ ನಡ್ಡಾ ಅಷ್ಟೇ ಅದು. ಅಮಿತ್ ಶಾ ಯೂಸ್ ಟು ಟೇಕ್ ಎ ಡಿಸಿಷನ್ ರಬ್ಬರ್ ಸ್ಟಾಂಪ್ ತರ ಇದ್ರು ಅವರು. ಆದರೆ ಯಾವಾಗ ಈ ನಿತಿನ್ ನಬೀನ್ ಅವರ ನೇಮಕ ಆಯಿತೋ, ಈ ನೇಮಕವನ್ನು ಮೋದಿ ಇಂಡಿಪೆಂಡೆಂಟ್ ಆಗಿ ತೆಗೆದುಕೊಂಡ್ರು ಮತ್ತು ನೇಮಕದ ಕೊನೆಯ ಹಂತ ಬರುವವರೆಗೆ ಅಮಿತ್ ಶಾ ಅವ್ರಿಗೆ ಗೊತ್ತೇ ಇರಲಿಲ್ಲವಂತೆ. RSS ಜೊತೆ ಅವ್ರು ಕನ್ಸಲ್ಟ್ ಮಾಡಿದ್ರಲ್ಲೋ ಅನ್ನೋದ್ರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಯಾಕಂದ್ರೆ RSSನವರು ಕೂಡ ಈ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ನೇಮಕದ ವಿಚಾರದಲ್ಲಿ ಮೋದಿಯವರ ವಿರುದ್ಧ ಬೆಂಕಿ ಉಂಡೆಗಳನ್ನು ಉಳಿದ್ದಾರೆ. ಎಸ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಬಟ್ ಈ ಬಾರಿ ಸೊ ಅದ್ರ ಬಗ್ಗೆ ಕೂಡ ಕೆಲವೊಂದು ಗುಮಾನಿಗಳಿವೆ. ಅಂದ್ರೆ ಒಬ್ಬ ನಾಯಕನಿಗೆ ಒಂದು ಹಂತ ಆದ್ಮೇಲೆ ಅವ್ರು ದೇವರಾಗ್ತಾ ಹೋಗ್ತಾರೆ, ನಾನೇ ದೇವರು ಅಂದ್ಕೊಂತಾರೆ. ನೀವು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಚೀನಾದ ಶಿ ಜಿಂಗ್ಪಿಂಗ್ ಅವ್ರನ್ನ ತಗೊಳ್ಳಿ, ಅವ್ರ ಜೀವಮಾನದವರೆಗೆ ಅಧ್ಯಕ್ಷತೆ. ಸಾರಿ ಸಿಎಂ ಮೊನ್ನೆ ಕೊನೆಯ ಜೀವ ಉಸಿರಿರುವವರೆಗೂ ಎಸ್, ದಟ್ ಇಸ್ ಅ ಥಿಂಗ್ ಅಲ್ವಾ, ನಮ್ಮ ಹತ್ರದಲ್ಲೇ ಇದೆ ಅಧಿಕಾರ. ಪುಟಿನ್ ಈಸ್ ಲೈಕ್ ದಟ್. ಸೊ ಒಬ್ಬ ಅಧಿಕಾರ ತಗೊಂಡ ಮೇಲೆ ಅಧಿಕಾರ ಒಂದು ಅಹಂಕಾರವನ್ನು ಕೊಡ್ತಾ ಹೋಗುತ್ತೆ. ದೇವರು ನನ್ನನ್ನು ಹುಟ್ಟಿಸಿದ್ದಾನೆ ಇದಕ್ಕಾಗಿ ಅಂತ. ಆ ರೀತಿ ಮೋದಿಜಿಯವರು ಮಾತನಾಡೋ 2047 ಅಂತಾರಲ್ಲ, ಸೊ ವಿಕಸಿತ್ ಭಾರತ್ ಅಂತ, ಅಲ್ಲಿಯವರೆಗೆ ಅವರಿಗೆ ಪ್ರಧಾನಿ ಆಗುವ ಆಸೆ ಇದೆಯೋ ಇಲ್ಲೋ ಯಾವನಿಗೆ ಗೊತ್ತು. ಅವರು ನಿರ್ಗಮಿಸುವ ಮಾತನಾಡ್ತಾ ಇಲ್ಲ. ತಮ್ಮ ಕಾಂಪಿಟೇಟರ್ ಆಗಿದ್ದಂಥ ಸೀನಿಯರ್ಸರನ್ನೆಲ್ಲ ಮಾರ್ಗದರ್ಶಕ್ ಮಂಡಲ್ ಅಂತ ತಗೊಂಡು ಹೋಗ್ಬಿಟ್ಟು ಮನೇಲಿ ಕೂಡ್ಸಾಕ್ಬಿಟ್ರು. ಅವ್ರಿಗೆ ಆ ಕಾಂಪಿಟೇಟರ್ ಯಾರೂ ಇಲ್ಲ.
ಸೊ ಇದನ್ನ ಇಂಥ ಸಿಚುವೇಶನ್ನಲ್ಲಿ ಈ ಒಂದು ನಂಬರ್ 2 ಜಾಗಕ್ಕಾಗಿ ಫೈಟ್ ಮಾಡೋರು ಯಾರು ಇರ್ತಾರೆ? ರಾಜಕಾರಣಿ ಒಬ್ಬ ಮಹತ್ವಾಕಾಂಕ್ಷಿ ಆಗದೆ ಇರ್ತಾರೆ, ಹೌದು. ತಪ್ಪು ಅಂತ ಹೌದು. ಸೊ ಅವ್ರಿಗೆ ಫ್ರಸ್ಟ್ರೇಷನ್ ಬಂದಾಗಿದೆ. ಮತ್ತು ಮೋದಿ ಮೊದಲು ಪ್ರತಿ ವಿಚಾರಕ್ಕೂ ಕೂಡ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಿ ಅವರ ಸಲಹೆಯಂತೆ ನಡೀತಾ ಇದ್ದವರು ಈಗ ಇಂಡಿಪೆಂಡೆಂಟ್ ಆಗಿ ತೀರ್ಮಾನವನ್ನ ಅಂದ್ರೆ ಅವರ ತೆಗೆದುಕೊಂಡು ಟೀಮ್ ಸ್ವಲ್ಪ ಬದಲಾಗ್ತಾ ಇದೆ. ಇದೆ ಯಾರಾದ್ರೂ ಅದ್ರ ಜೊತೆಗೆ ಅಮಿತ್ ಶಾ ಅವರಿಗೆ ಯಾರಾದ್ರೂ ಕ್ಲೋಸ್ ಆಗಿರೋ ಅಧಿಕಾರಿಗಳನ್ನು ಬದಲಾಯಿಸಿದ್ದಾರೆ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಅವರ ಗುಜರಾತ್ನಿಂದ ಇಲ್ಲಿಯವರೆಗೆ ಅವರು ಯಾವತ್ತೂ ರಾಜಕಾರಣಿಗಳು ನಂಬಿಲ್ಲ, ಓನ್ಲಿ ಬ್ಯೂರೋಕ್ರಾಟ್ಸ್ ಅನ್ನ ನಂಬಿದ್ದಾರೆ, ಉದ್ಯಮಪತಿಗಳನ್ನು ನಂಬಿದ್ದಾರೆ ಮೋದಿಜಿ. ಬ್ಯೂರೋಕ್ರಾಟ್ಸ್ ಮೂಲಕ ಅವರು ಉದ್ಯಮಪತಿಗಳ ನಿರ್ವಹಣೆಯನ್ನ ಮಾಡಬಲ್ಲಂಥವ್ರು, ರಾಜಕಾರಣಿಗಳನ್ನು ಅವರು ಯಾವತ್ತೂ ನಂಬಲ್ಲ. ಮತ್ತು ಅವರ ರಾಜಕಾರಣಿ ಮೇಲೆ ಅವ್ರು ನಿಗಾ ಇಡುವ ಬಗ್ಗೆ ದಿವಂಗತ ಅನಂತ್ ಕುಮಾರ್ ಅವರು ನನಗೆ ಹೇಳ್ತಾ ಇದ್ರು, ಏನ್ರಿ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಗಿದೆ ಗೊತ್ತಾ, ನಮ್ಮ ಮನೇಲಿ ನಾವು ಏನು ಸಾಂಬಾರು ಮಾಡಿದ್ವಿ ಅನ್ನೋದು ಅವ್ರ ಮಾಹಿತಿ ಹೋಗುತ್ತೆ. ಸೊ ಲೈಕ್ ದ್ಯಾಟ್. ಯಾರೋ ಒಬ್ಬರು ಮಿನಿಸ್ಟ್ರು ವಿದೇಶಕ್ಕೆ ಹೊರಡಬೇಕಾದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಏರ್ಪೋರ್ಟ್ನಲ್ಲಿ ಇದ್ರಂತೆ. ಇದು ಅನಂತ್ ಕುಮಾರ್ ಹೇಳಿದ್ರು, ಅವ್ರ ಹೆಸರು ಮರ್ತು ಬಿಟ್ಟಿದ್ದಾರೆ ಮಿನಿಸ್ಟ್ರು. ತಕ್ಷಣ PM ಆಫೀಸ್ದ ಫೋನ್ ಬಂತಂತೆ, ಗೋ ಬ್ಯಾಕ್, ಜೀನ್ಸ್ ತೆಗಿ ಮತ್ತು ಭಾರತೀಯ ಉಡುಪು ಹಾಕೊಂಡು ಹೋಗ್ಬಂತ. ಯುಸಿ ಈ ರೀತಿ ರಾಜಕಾರಣಿಗಳೇನಿದಾರಲ್ವಾ ಅವರನ್ನ ನಿಯಂತ್ರಿಸಬಲ್ಲಂಥ ಕಲೆ ಸಿದ್ಧಿತೆ ಬರೇ ಅಧಿಕಾರಿಗಳನ್ನ ಇಟ್ಕೊಂಡು ಅವ್ರು ನಿಯಂತ್ರಣ ಮಾಡ್ತಾರೆ. ಅದು ಕೂಡ ಅಮಿತ್ ಶಾ ಅಂತವರಿಗೆ ಬೇಸರ ಆಗಿರ್ಬೋದು ಕೆಲವು ತೀರ್ಮಾನಗಳನ್ನ. ಮತ್ತೊಂದು ನಾನು ನಿಮ್ಗೆ ನೆನಪು ಮಾಡ್ಬಿಡ್ತೀನಿ, ಇದು ಹೆಂಗೆ 2ನೇ ಸ್ಥಾನಕ್ಕೆ ತಿಕ್ಕಾಟ ಅಂತ ಬಂತಲ್ಲ, ಇಲ್ಲಿ ಯಾರು ಮೋದಿ ಅವರಾದ್ಮೇಲೆ ಅಮಿತ್ ಶಾ ಅಥವಾ ಯೋಗಿ ಆದಿತ್ಯನಾಥ್ ಹಿಂದುತ್ವದ ಐಕಾನ್ ಅನ್ನೋ ಥರ ಬಂದಾಗ, ಈ ಥರದ್ದು ಬಂದಾಗ ಯೋಗಿ ಆದಿತ್ಯನಾಥ್ ಒಂದು ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, SIR ಇಟ್ಕೊಂಡು ಗೃಹ ಇಲಾಖೆ UP ಯಲ್ಲಿ ಹೆಚ್ಚು ಕಮ್ಮಿ 94 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿಬಿಟ್ಟಿದೆ. ಅವ್ರು ನಮ್ಮ ಮತದಾರರು, ನಮ್ಮ ಮತದಾರರು ಡಿಲೀಟ್ ಮಾಡಿದೆ. ಅದು ಬಹಳ ಸೀರಿಯಸ್ ಆಗಿ ಅದು ಅಮಿತ್ ಶಾರೇ ಮಾಡಿಸಿದ್ರು ಅನ್ನುವ ಆರೋಪ ಹೊರಗೆ ಬಂದಿತ್ತು. ಬಟ್ ಬಿರ್ಕ್ ಮೊದಲಿಂದನೂ ಇದೆ, ಬಿರ್ಕ್ ಮೊದಲಿಂದನೂ ಇದೆ. ಆದ್ರೆ ಯಾರು ಪ್ರಧಾನಿ ಆಗಬಲ್ಲರು ನೆಕ್ಸ್ಟ್ ಅನ್ನೋದು ಇಸ್ ಎ ಬಿಗ್ ಕ್ವೆಶ್ಚನ್. ನೀವು UP ನೋಡಿದಿರಿ, ನಾನು UP ನೋಡಿದ್ದೀನಿ. UP ಹೇಗೆ ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ರ ಮೇಲೆ UP ಮುಖ್ಯಮಂತ್ರಿ ಪ್ರಧಾನಿ ಆಗಬೇಕೋ ಬೇಡವೋ ಅನ್ನೋ ತೀರ್ಮಾನ ತಗೋಬಹುದು. ಸೊ ಈ ದೇಶದ ಜನರನ್ನೆಲ್ಲ ಕಳಿಸ್ಬೋದು. ಬರೀ ಬುಲ್ಡೋಜರ್ ಹೊಡೆಯೋ ಮೂಲಕ ಯಾರು ಪ್ರಧಾನಿ ಹಾಕಾಗಲ್ಲ. ಬಿಸಿ ಯಾರೋ ಅಲ್ಪಸಂಖ್ಯಾತರ ಮನೆಗೆ ಹೋಗೋದು, ನ್ಯಾಯಾಲಯ ಕನಸುಗಳನ್ನ ಬಿತ್ತಿದ್ರಲ್ಲ ಇವರು ಯಾರು, ನಮ್ಮ ನರೇಂದ್ರ ಮೋದಿ ಅವರು 2014ರಲ್ಲಿ ಇವ್ರದ್ದೇನಾಗ್ಬಿಡ್ತು, 4G ಹಗರಣ, ಕಾಮನ್ವೆಲ್ತ್ ಹಗರಣ, ಬೊಫೋರ್ಸ್ ಹಗರಣ, ಈ ಥರದ ವಿಚಾರಗಳು ಅಂತ ಬಂದಾಗ ಜನರಲ್ಲಿ ಹೊಸ ಭರವಸೆಯ ಕನಸನ್ನು ಬಿತ್ತಿದ್ರು. ಅದ್ರ ಬೆಳೆನ ಅವ್ರು ಪಡ್ಕೊಂಡ್ರು. ಅವಾಗ ಅವ್ರ ಕೈಗೆ ಒಂದ್ಸರಿ ಸಿಕ್ಕ ಮೇಲೆ ಅದನ್ನ ಕರೆಕ್ಟಾಗಿ ಉಳಿಸ್ಕೊಂಡ್ರು. ಅಲ್ಲಲ್ಲ, ಅವರು ಭಾರತೀಯ ರಾಜಕಾರಣವನ್ನ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿ ಬದಲಿಸಿದವರು. ಕರೆಕ್ಟ್. ಕಾಂಗ್ರೆಸ್ಸಿಗೆ ಆ ಗುಣ ಇರಲಿಲ್ಲ. ಇವತ್ತಿನ ಆಧುನಿಕ ಬದುಕಿನಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಯಾವ ರೀತಿ ಬಟ್ಟೆ ಹಾಕ್ತೀರಿ, ಯಾವ ರೀತಿ ಕೂತ್ಕೋತೀರಿ, ಎಲ್ಲಿ ನಗ್ತೀರಿ, ಎಲ್ಲಿ ಮಾತಾಡ್ತೀರಿ, ಎಲ್ಲಿ ಮಾತನಾಡಲ್ಲ, ಹ್ಯಾಂಗ್ ಶೇಕ್ ಹ್ಯಾಂಡ್ ಮಾಡ್ತೀರಿ, ಎಲ್ಲಿ ಅಪ್ಕೋಬೇಕು, ಅಪ್ಕೋಬಾರ್ದು, ಆಲ್ ದೀಸ್ ಥಿಂಗ್ಸ್ ವಿಲ್ ಕೌಂಟ್. ಅದನ್ನ ಈ ಅಧಿಕಾರಿ ವರ್ಗ ಒಂದು ರೀತಿಯಲ್ಲಿ ಮೋದಿಯವರು ರಿಹರ್ಸಲ್ ಮಾಡಿ 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 ಬಿಟ್ಟಿದೆ. ಆ ರಿಹರ್ಸಲ್ ಎಲ್ಲಿವರೆಗಿದೆ ಅಂದರೆ, ಅವ್ರು ಭಾಷಣ ಮಾಡಬೇಕಾದ್ರೂ ಅಷ್ಟೇ, ನಿಮ್ಗೆ ಅವ್ರಿಗೆ ಟೆಲಿಪ್ರಾಂಪ್ಟರ್ ಬೇಕು, ರಿಹರ್ಸಲ್ ಮಾಡ್ತಾರೆ ಅವರು. ನೀವು ಕೂತ್ಕೊಂಡಿದ್ದಂಗೆ ಮಾತಾಡಲ್ಲ, ಟೆಲಿಪ್ರಾಂಪ್ಟರ್ ನಿಂತೋಗ್ಬಿಟ್ರೆ ಹೋಗ್ಬಿಟ್ರು, ಬಬ್ಬ ಬಂದ್ಬಿಡ್ತಾರೆ. ಸೊ ಆ ರೀತಿ ಅವ್ರನ್ನ ಸಿದ್ಧಪಡಿಸಿ ಅಖಾಡಕ್ಕೆ ಬಿಡಲಾಗಿದೆ. ಒಂದು ಬ್ರ್ಯಾಂಡ್, ದಟ್ಸ್ ಎ ಬ್ರ್ಯಾಂಡ್, ದೇ ಕ್ರಿಯೇಟೆಡ್ ಬ್ರ್ಯಾಂಡ್. ಕಾಂಗ್ರೆಸ್ಸಿಗೆ ತಲೆ ಬಿಡ ಇಲ್ಲ, ಅವ್ರಿಗೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಬಂದಿಲ್ಲ ಅವ್ರಿಗೆ. ಸೊ ಅದರಿಂದ ಒಳಗಡೆ BJP ಒಳಗಡೆ, ಸರ್ಕಾರದ ಒಳಗಡೆ ಸಮಥಿಂಗ್ ಇಸ್ ಹ್ಯಾಪನಿಂಗ್. ನಾಟ್ ಓನ್ಲಿ ಅಮಿತ್ ಶಾ, ಕೆಲವು ದೆಹಲಿ ಮೂಲಗಳು ಹೇಳೋ ಪ್ರಕಾರ ರಾಜನಾಥ್ ಸಿಂಗ್ ಆಲ್ಸೋ ಲಿಟಲ್ ಬಿಟ್ ವರಿಡ್ ಅಂತ. ಸೀನಿಯರ್ ಮಿನಿಸ್ಟರ್ಸ್ ಆರ್ ವರಿಡ್ ಬಿಕಾಸ್ ಈ ಒಂದು ತಾವು ಒಂದೇನೆ ಯಾರ ಜೊತೆ ಡಿಸ್ಕಸ್ ಮಾಡಿ. ನಿತಿನ್ ಗಡ್ಕರಿ ಒಬ್ರು ಇದ್ದಾರೆ, ಅವ್ರು ಮೊದಲಿಂದನೂ ಇದ್ದಾರೆ, ಅವ್ರು ಎಲ್ಲೂ ಒಳಗೆ ಬಿಟ್ಕೊಂಡಿಲ್ಲ. ಈಗ ಅವ್ರ ಜೊತೆಗೆ ಇವರಿಬ್ರು ಸೇರಿದಂಗೆ ಕಾಣುತ್ತೆ. ಅಮಿತ್ ಶಾ ಅಂದ್ರೆ ಟಾಪ್ 1 2 3 4 5 ಅಲ್ಲೇ ಆಗ್ಬಿಡ್ತಾರೆ. ದಟ್ ಇಸ್ ಅ ಸಿಚುವೇಶನ್. ಇದು ಯಾವ ಈಗ ಕೊನೆಯದಾಗಿ ಸರ್, ಈಗ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ BJPಗೆ ಒಂದು ಜೋಡೆತ್ತಿನ ತರ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಎಲೆಕ್ಷನ್ ಗೆಲ್ಲೋ ಸ್ಟ್ರಾಟಜಿ BJP ಮತ್ತೆ ಮೋದಿ ಅಮಿತ್ ಶಾ ಅವ್ರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ನೋ ತರ ಮಾಡ್ಕೊಂಡ್ಬಂದ್ರು. ಅಮಿತ್ ಶಾ ಅಂದ್ರೆ ಒಂದೇನಂದ್ರೆ ಚಾಣಕ್ಯ, ಚುನಾವಣಾ ಚಾಣಕ್ಯ ಅಂತಾರೆ. ಅದರ ಕ್ರೆಡಿಟ್ ಪೂರ್ತಿ ಇವ್ರಿಗೆ ಸಿಕ್ತಿತ್ತು. ಅಮಿತ್ ಶಾ ಚುನಾವಣೆಯಲ್ಲಿ ಗೆದ್ರು ಅಂದ್ರೆ ಮೋದಿಯವರ ಹವಾ, ಮೋದಿಯವರ ಹೆಚ್ಚಾಗ್ತಿತ್ತು. ಈಗ ಅಮಿತ್ ಶಾ ಸೈಲೆಂಟ್ ಆಗಿರೋದು ಮೋದಿ ಅವರಿಗೆ ಹಿನ್ನಡೆ ಆಗಲ್ಲ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಆಗ್ತಾ ಇದೆ ನೋಡಿ,
ಇದು ಎಲ್ಲ ಪ್ರಾರಂಭ ಆದದ್ದು ನಾವು ಪ್ರಾರಂಭದಲ್ಲಿ ಮಾತನಾಡಿದಾಗೆ ಹ್ಮ್. ಗುಜರಾತ್ ಮಾದರಿಯಿಂದ. ಹ್ಮ್. ಈಗ ಈ ಗುಜರಾತ್ ಮಾದರಿ ಅನ್ನುವುದೇ ಆ ಪಕ್ಷದ ಒಳಗಡೆ ಒಂದು ಫ್ರಸ್ಟ್ರೇಷನ್ ಅನ್ನ ಶುರು ಮಾಡಿದೆ. ಇವಾಗ ಏನಾಗ್ಬಿಟ್ಟಿದೆ ಸರ್ ಅಂದರೆ ಗುಜರಾತ್ ಮಾದರಿ, ಇಬ್ರು ಗುಜರಾತಿಗಳು ಮಾರೋದು, ಹ. ಇಬ್ರು ಗುಜರಾತಿಗಳು ಖರೀದಿ ಮಾಡೋದು, ಇದು ಗುಜರಾತಿ ಮಾದರಿ. ಎಸ್, ಆ ಭಾವನೆ ಬರ್ತಾ ಇದೆಯಲ್ಲ, ಹ. ಇದು ಬಿಜೆಪಿಗೆ ಒಳ್ಳೇದಲ್ಲ. ಹ. ದಟ್ ಮಚ್ ಐ ವಿಲ್ ಟೆಲ್ ಯು, ಹ. ದಟ್ ಈಸ್ ಹ್ಯಾಪನಿಂಗ್. ಹ. ಒಂದು ರಿಜೆಕ್ಷನ್ ಬರ್ತಾ ಇದೆ ಗುಜರಾತ್ ಮಾದರಿಗೆ. ಎಸ್ ಓಕೆ, ಇಡೀ ದೇಶಾದ್ಯಂತ ಇದು ಎಸ್ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿದೆ. ಎಸ್ 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 ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಭಟ್ರೆ, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ನಡುವೆ ಏನೋ ಒಂದು ಭಿನ್ನಾಭಿಪ್ರಾಯ ಶುರುವಾಗಿದೆ. ಅದು 2ನೇ ಸ್ಥಾನಕ್ಕಾಗಿ ನಡೀತಾ ಇರುವಂಥ ಗುದ್ದಾಟ ಅಂತ ಹೇಳಿ ಭಟ್ ಹೇಳ್ತಿದ್ದಾರೆ. 2ನೇ ಸ್ಥಾನ, 1ನೇ ಸ್ಥಾನದವ್ರು ಬಿಟ್ಟರೆ ತಾನೇ 2ನೇ ಸ್ಥಾನಕ್ಕೆ ಅಲ್ಲಿ ಇಂಪಾರ್ಟೆನ್ಸ್ ಸಿಗೋದು. ಆ 2ನೇ ಸ್ಥಾನ ಯಾರ ಪಾಲಾಗುತ್ತೆ? ಅಮಿತ್ ಶಾ ಮತ್ತೆ ಏನಾದರೂ ಸಿಡಿದು ನಿಲ್ತಾರಾ? ಈ ಎಲ್ಲದಕ್ಕೂ ಖಾಲಿ ಉತ್ತರ ಹೇಳಬೇಕು. ಇದಾಗಿತ್ತು ಖ್ಯಾತ ಪತ್ರಕರ್ತ ಶಶಿಧರ್ ಭಟ್ ಅವರ ಜೊತೆಗಿನ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನಮ್ಮ ನರೇಂದ್ರ ಮೋದಿ ಅವರು 2014ರಲ್ಲಿ ಜನರಲ್ಲಿ ಹೊಸ ಭರವಸೆಯ ಕನಸನ್ನ ಬಿತ್ತಿದ್ರು. ಭಾರತೀಯ ರಾಜಕಾರಣವನ್ನ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿ ಬದಲಿಸಿದವರು. ಕಾಂಗ್ರೆಸ್ಸಿಗೆ ಆ ಗುಣ ಇರಲಿಲ್ಲ. ಎಲೆಕ್ಷನ್ ಗೆಲ್ಲೋ ಸ್ಟ್ರಾಟಜಿ ಬಿಜೆಪಿ ಮತ್ತೆ ಮೋದಿ ಅಮಿತ್ ಶಾ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ. ಈಗ ಈ ಗುಜರಾತ್ ಮಾದರಿ ಅನ್ನುವುದೇ ಆ ಪಕ್ಷದ ಒಳಗಡೆ ಒಂದು ಫ್ರಸ್ಟ್ರೇಷನ್ ಅನ್ನ ಶುರು ಮಾಡಿದೆ. ಆ ಭಾವನೆ ಬರ್ತಾ ಇದೆಯಲ್ಲ, ಇದು ಬಿಜೆಪಿಗೆ ಒಳ್ಳೇದಲ್ಲ. ಒಂದು ರಿಜೆಕ್ಷನ್ ಬರ್ತಾ ಇದೆ ಗುಜರಾತ್ ಮಾದರಿ. ಅಧಿವೇಶನ ಸಂದರ್ಭದಲ್ಲಿ ಯಾಕೆ ಅವ್ರು ನಾಪತ್ತೆ ಆಗಿದ್ರು?